ಸ್ವಾಗತ ವೀಕ್ಷಕರೇ. ಧನ ಹಣ ಈ ಜಗತ್ತೇ ಆಳ್ತಾ ಇದೆ. ಧನ ಇದ್ದರೆ ಹಣ ಇದ್ದರೆ ಏನಾದರೂ ಮಾಡ್ಬೋದು, ಏನಾದರೂ ತಗೋಬೋದು. ಆ ಹಣನೇ ಇಲ್ಲ ಅಂದರೆ ಜೀವನ ಸಾಗೋಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ, ಹೌದಾ? ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ರೆ ಆಮೇಲೆ ಸಡನ್ನಾಗಿ ಜೀವನದಲ್ಲಿ ಏರುಪೇರು ಆಯಿತು, ₹1 ಕೈಲಿ ಉಳಿತಾ ಇಲ್ಲ, ಹೌದಾ? ಧನ ಪ್ರಾಪ್ತಿ ಆಗ್ತಾ ಇಲ್ಲ, ಐಶ್ವರ್ಯ ಸಿರಿವಂತೂ ನಮ್ಮ ಮನೆಯಲ್ಲಿ ಬರ್ತಾ ಇಲ್ಲ ಅಂತ ಚಿಂತೆಯಲ್ಲಿದ್ದರೆ ಟೆನ್ಷನ್ ಬೇಡ ವೀಕ್ಷಕರೇ. ನಾನು ಹೇಳುವಂಥ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಗೆ ಹಣದ ಹರಿವು ಹರಿದು ಬರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡೇ ದುಡ್ಡು, ಹೌದಾ ವೀಕ್ಷಕರೇ? ಇನ್ನೊಬ್ಬರಿಗೆ ನೀವೇ ಬೇರೆ ಕೊಡ್ತೀರಿ. ಏನು ಮಾಡಬೇಕು? ಶುಕ್ರವಾರ ವೀಕ್ಷಕರೇ, ಶುಕ್ರವಾರ ಒಂದು ನಿಂಬೆಹಣ್ಣು ತಗೋಬೇಕು. ಆ ನಿಂಬೆಹಣ್ಣಿಗೆ 4 ಭಾಗಕ್ಕೆ ಲವಂಗವನ್ನು ಚುಚ್ಚಿ ಒಂದು ಲೋಟದಲ್ಲಿ ಅಕ್ಷತೆ ಕಾಳನ್ನು ಹಾಕಿ ವೀಕ್ಷಕರೇ, ಆ ನಿಂಬೆಹಣ್ಣ ಆ ಅಕ್ಷತೆ ಕಾಳ ಲೋಟದಲ್ಲಿ ಇಡಬೇಕು. ಇಟ್ಬಿಟ್ಟು ವೀಕ್ಷಕರೇ, ನಿಮ್ಮ ದೇವರ ಮನೆಯಲ್ಲಿ ಅದನ್ನು ಪೂಜೆಯನ್ನು ಮಾಡಬೇಕು ವೀಕ್ಷಕರೇ. ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿ, ಹೌದಾ? ಆ ಅಕ್ಷತೆ ಕಾಳು ನಿಂಬೆಹಣ್ಣ ಅದಾದ ನಂತರ, ಪೂಜೆ ಆದ ನಂತರ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ ವೀಕ್ಷಕರೇ, ಉತ್ತರ ದಿಕ್ಕು, ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಒಂದು ಮೂಲೆಯಲ್ಲಿ 11 ದಿನ ಇಡಬೇಕು. ಆ ಅಕ್ಷತೆ ಕಾಳು ನಿಂಬೆಹಣ್ಣಿರುವಂಥದ್ದು ಉತ್ತರ ದಿಕ್ಕಿನ ಮೂಲೆಯಲ್ಲಿ 11 ದಿನ ಇಡಿ. ಅದಾದ ನಂತರ ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಾಗುವಂಥ ಆರ್ಥಿಕ ಸಮಸ್ಯೆಗಳು, ಹಣದ ಅಭಾವ, ಯಾವ್ಯಾವ ಸಮಸ್ಯೆಗಳು ಇರ್ತವೆ, ಹೌದಾ? ಮನೆಯಲ್ಲಿ ಒಂದಲ್ಲ ಒಂದು ನಿಮಗೆ ಕಿರಿಕಿರಿ ಇರ್ತವೆ, ಅವೆಲ್ಲ ಪರಿಹಾರ ಆಗಿ ಮನೆಯಲ್ಲಿ ನೆಮ್ಮದಿ, ಶಾಂತಿ, ವಾತಾವರಣ, ಹೌದಾ? ಕೈಯಲ್ಲಿ ಒಂದು 4 ಕಾಸು ಓಡಾಡಿರುತ್ತೆ, ನಿಮ್ಮ ಸಾಲಗಳು ತೀರೋಗ್ತವೆ. ನೀವೇ ಹೇಳ್ತೀನಲ್ಲ, ಐಶ್ವರ್ಯ ಸಿರಿವಂತೂ ನಿಮ್ಮ ಮನೆಯಲ್ಲಿ ತುಂಬ ತೊಳಕುತ್ತೆ. ಈ ಒಂದು ನೀವು ತಂತ್ರ ಮಾಡಿದ್ರೆ ವೀಕ್ಷಕರೇ, ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಬೇರೆ ಯಾರಾದರೂ ಸಮಸ್ಯೆಲಿದ್ರೆ ಅವ್ರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.